ಅಂದ್ರೆ ಇಲ್ಲಿ ಹೈಕಮಾಂಡ್ ಕಮಾಂಡಿಂಗ್ ಇಲ್ಲದ ಹೈಕಮಾಂಡ್ ಆಗ್ಬಿಟ್ಟಿದೆ ರಾಜ್ಯದಲ್ಲಿ. ಸೊ ಹಂಗಿರೋದ್ರಿಂದ ಇವ್ರಿಗೆ ಯಾರ್ದು ಒಂದು ಇದಿಲ್ಲ. ಬಿಟ್ಕೊಟ್ರೆ ಏನೋ ಡಿ ಕೆ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವ್ರು ಒಪ್ಪಿ ಏನಾರು ಬಿಟ್ಕೊಟ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲ ಅಂದರೆ ಅವ್ರು ನನಗನ್ನಿಸ್ದಂಗೆ ಅವ್ರಿಗೆ ಯಾವುದೇ ಒಂದು ಪ್ರಾರ್ಥನೆ ಪ್ರಯತ್ನ ಮಾಡಿದ್ರು ಖಂಡಿತವಾಗ್ಲಿ ಇವರೇನೋ ನಾನು ಹೋಗ್ಬಿಟ್ಟು ದೇವಸ್ಥಾನ ಇನ್ನೊಂದು ಟೆಂಪಲ್ ರನ್ ಎಲ್ಲ ಮಾಡ್ತಾ ಇದ್ರು ಕೂಡ ಈ ಒಂದು ಪ್ರತಿಫಲ ಅವ್ರಿಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವಂತೂ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಸ್ ಸರ್. ಬಸವರಾಜ್ ಸರ್, ಈಗ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರು ಡೇ 1 ಇಂದನೇ ಹೇಳ್ತಾ ಇದ್ದಾರೆ ಒಂದು ಡೇಟು ನೋಡಿ ಫೆಬ್ರವರಿ 8, 9 ಅಂತ ಹೇಳಿದ್ರೆ ಈಗ 26 ಅಂತ ಹೇಳ್ತಿದ್ದಾರೆ. ಹಿಂದೆ ಸಂಕ್ರಾಂತಿ ಆದಮೇಲೆ ಕಾದು ನೋಡಿ ಅಂತ ಹೇಳ್ತಿದ್ದಾರೆ. 9ಕ್ಕೆ ಪ್ರಮಾಣವಚನ ಸ್ವೀಕಾರ ಮಾಡಿಬಿಟ್ರು. ಡೇಟ್ಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ ಸರ್. ಎಲ್ಲ ಒಂದು ಕಡೆ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾ ಅಥವಾ ಅವ್ರಿಗೆ ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಮೂಲಗಳಿಂದ ಅಂದರೆ ಡಿ ಕೆ ಶಿವಕುಮಾರ್ ಅವರಿಂದನೇ ಕೆಲವೊಂದು ಮಾಹಿತಿ ಹೋಗಿರುತ್ತಾ ಅಥವಾ ಹಂಗೆ ತೇಲಿ ಬಿಡೋದಾ ಹೆಂಗೆ ಗಾಳಿಲಿ? ಇಲ್ಲ, ಅದು ಪ್ರಭು ಏನಾಗುತ್ತೆ, ಇದು ಸರ್ಕಾರ ಬಂದು 1 ವರ್ಷದಿಂದ ಆರಂಭ ಆಗಿದೆ ನಾಯಕತ್ವ ಬದಲಾವಣೆ ವಿಚಾರ. ಓಕೆ, ಸರ್ಕಾರ ಬಂದು ಒಂದೇ ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು 20 ತಿಂಗಳಾಯ್ತು, 2.5 ವರ್ಷ ಆಯ್ತು, ಇನ್ನೊಂದು ಡೇಟ್ ಆಯ್ತು, ಮತ್ತೊಂದಾಯ್ತು, ಸಂಕ್ರಾಂತಿ ಆಯ್ತು, ಶಿವರಾತ್ರಿ ಆಯ್ತು, ಹೀಗೆ ಪೋಸ್ಟ್ಪೋನ್ ಆಗ್ತಾ ಬರ್ತಾ ಇದೆ. ಈಗ ಹೊಸದಾಗಿ ಇಕ್ಬಾಲ್ ಹುಸೇನ್ ಅವರು ರಾಮನಗರ ಶಾಸಕರು ಅಗದಿ ಡಿ ಕೆ ಶಿವಕುಮಾರ್ ಆಪ್ತರು ಏನ್ ಹೇಳ್ತಾ ಇದ್ದಾರೆ, 27ಕ್ಕೆ ನಿಗದಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡೇಟಾ. ಬಟ್ ಅದರದ್ದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಏನಂದ್ರೆ ಯಾವಾಗ ಸಿದ್ದರಾಮಯ್ಯನವರ ಬಣ ಕೌಂಟರ್ ಅಟ್ಯಾಕ್ ಮಾಡುತ್ತೆ ಅವಾಗ ಆಟೋಮೆಟಿಕ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ ಕೌಂಟರ್ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಇಕ್ಬಾಲ್ ಹುಸೇನ್ ಅವರಾಗ್ಲಿ ಅಥವಾ ಶಿವಗಂಗಾ ನಮ್ಮ ಚನ್ನಗಿರಿ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಅವರಾಗ್ಲಿ, ಇವರು ಬಹಳ ಗಟ್ಟಿಯಾಗಿ ಡಿ ಕೆ ಶಿವಕುಮಾರ್ ಅವರ ಬಲವಾಗಿ ನಿಂತ್ಕೊಂಡಿದ್ದಾರೆ. ಹೇಳ್ತಾರೆ ಅವರು, ಈಗ ಇಕ್ಬಾಲ್ ಹುಸೇನ್ ಅವರು 27ನೇ ತಾರೀಕಿಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಸೊ ಬೇಗ ನನಗಾಗತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ. ಅದಕ್ಕೊಂದು ಪ್ರೋಸೆಸ್ ಇದೆ. ಮತ್ತೆ ಶಾಸಕಾಂಗ ಸಭೆ ಕರಿಬೇಕು. ಆ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರ ಮನವೊಲಿಸ್ಬೇಕು, ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗವನ್ನ ಮನವೊಲಿಸ್ಬೇಕು. ಎಲ್ಲ ಪ್ರೊಸೆಸ್ ಇರುವಾಗ ಅಷ್ಟು ಈಸಿಯಾಗಿ ಬಗೆಹರಿತಕ್ಕಂತ ಇಶ್ಯೂ ಅಲ್ಲ. ನಾಯಕತ್ವದ ಕರ್ನಾಟಕದ ಕಾಂಗ್ರೆಸ್ ನಾಯಕತ್ವ ಅಷ್ಟು ಸುಲಭಕ್ಕೆ ಬಗೆಹರಿತದೆ ಅಂತ ನಮಗೇನು ಅನಿಸ್ತಾ ಇಲ್ಲ. ಆದ್ರೂ ಕೂಡ ಬಹಳ ಆಶಾವಾದ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅನಿವಾರ್ಯ ಅವರಿಗೆ ಬೈ ಹುಕ್ ಆರ್ ಹುಕ್ ಎನಿ ಕಂಡೀಷನ್ ಆಗಿ ಅಧಿಕಾರ ಪಡೆಯಲೇಬೇಕಂತಕ್ಕಂತ ಒಂದು ಛಲದಲ್ಲಿ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಮುಂದೆ 28ಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಅವಾಗ ಯಾವ ರೀತಿ ಸರ್ಕಾರದ ಆಂಟಿ ಇನ್ಕಂಬೆನ್ಸಿ ವರ್ಕ್ ಆಗಿ ನಾವು ಫುಲ್ ಮ್ಯಾಂಡೇಟ್ ಆಗಿ ಗೌರ್ಮೆಂಟ್ ಫಾರ್ಮ್ ಮಾಡಕ್ ಆಗುತ್ತೋ ಇಲ್ಲ ಅನ್ನೋದೊಂದು ಭಯದಲ್ಲಿ ಡಿ ಕೆ ಶಿವಕುಮಾರ್ ಬಣ ಇರೋದ್ರಿಂದ, ಸೊ ಯಾವುದೇ ಕಾರಣಕ್ಕೂ ಈ ಅವಧಿನಲ್ಲಿ ಒಂದು ಸರಿ ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂತ ಒಂದು ಹಠವನ್ನ ಡಿ ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇಂಟ್ರೆಸ್ಟ್ ಇಲ್ಲದ್ರೂ ಕೂಡ ಅನಿವಾರ್ಯವಾಗಿ ಅವರ ಆಪ್ತ ಬಳಗದ ಜೊತೆಗೆ ತಾವು ಆಪ್ತ ಬಳಗದ ಶಾಸಕರಿಗೆ ಮತ್ತು ನಾಯಕರಿಗೆ ಅಕೊಮಿಡೇಟ್ ಮಾಡಿಕೊಡ್ಬೇಕಲ್ಲ, ಪೊಲಿಟಿಕಲಿ ಸ್ಥಾನಗಳನ್ನ ಅಕೊಮಿಡೇಟ್ ಮಾಡಿಕೊಡ್ಬೇಕು. ಅವರು ಬಟ್ ಸರ್, ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರು ಅಥವಾ ಇಲ್ಲದೆ ಇದ್ರು, ಡಿ ಕೆ ಶಿ ಸಿಎಂ ಆದ್ರು ಆಗದೆ ಇದ್ರು 28ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಕಷ್ಟ ಅಥವಾ ಮತ್ತೆ ಈಜಾಗಿ ಅಧಿಕಾರಕ್ಕೆ ಬರ್ಬೋದಾ ಈ ತರ ಹೇಗೆ ಸರ್? ಇವತ್ತು ಚುನಾವಣೆ ನಡೆದ್ರು ಕಾಂಗ್ರೆಸ್ ಮಕಡೆ ಮಲಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸರ್. ಇದಂತೂ ಕ್ಲಾರಿಟಿ ಇದೆ ಜನಕ್ಕೆ. ಎಸ್ ಬಸವರಾಜ್ ಸರ್. ಇಲ್ಲ ಏನಾಗುತ್ತೆ, ಈ ಸರಿ 136 ಸೀಟ್ ಏನ್ ಬಂತಲ್ಲ ಆ ತರದ ಪರಿಸ್ಥಿತಿ ಕಾಂಗ್ರೆಸ್ಗೆ ಇಲ್ಲ. ಯಾಕಂದ್ರೆ ಅವಾಗ ಈಗ ಈ ನಾಯಕತ್ವ ಗೊಂದಲ ಮತ್ತೆ ಈ ಗ್ಯಾರಂಟಿಗಳ ಏನು ಅನ್ಸೈಂಟಿಫಿಕ್ ಗ್ಯಾರಂಟೀಸ್ ಇಂಪ್ಲಿಮೆಂಟೇಷನ್, ಆಮೇಲೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಕುಂಠಿತ ಆಗಿರೋದ್ರಿಂದ ಅಷ್ಟು ಸುಲಭದ ಮಾತಿಲ್ಲ. ಜನರ ಬಳಿಗೆ ಹೋಗೋದು ಅಷ್ಟು ಈಸಿ ಇಲ್ಲ. ಮತ್ತೆ ಆಂಟಿ ಇನ್ಕಂಬೆನ್ಸಿ ಲೋಕಲ್ MLAಗಳು ಅವರದೇ ಕಾರ್ಯಕರ್ತರನ್ನ ನೆಗ್ಲೆಕ್ಟ್ ಮಾಡಿದಿರ್ತಕ್ಕಂಥ ಅದು ಒಂದು ಬಣ 3-4 ಬಣ ಒಂದು ಕ್ಷೇತ್ರದಲ್ಲಿ ಆಗೋದ್ರಿಂದ ಮತ್ತೆ ಆಟೋಮೆಟಿಕ್ಲಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಇನ್ಯಾವುದೋ ಪಾರ್ಟಿಗೆ ಸಿಂಪತಿ ಕ್ರಿಯೇಟ್ ಆಗೋದ್ರಿಂದ ಫೈಟ್ ಇರುತ್ತೆ. ಬಟ್ ಅಷ್ಟು ಹ್ಯೂಜ್ ಮ್ಯಾಂಡೇಟ್ ಅಲ್ಲಿ ಬರ್ಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ. ಅದು ಬಹಳ ಕಷ್ಟ. ನಿಜ ಸರ್, ಬರ್ತೀನಿ ಸರ್. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದೇ ಆದರೆ ಮುಂದಿನ ಚುನಾವಣೆಯಲ್ಲಿ ಎಷ್ಟು ಸೀಟ್ ಕಳ್ಕೊಳ್ಬೋದು ಅಂತ ನನ್ನ ಅಂದಾಜು ಹೇಳ್ಬಿಡಿ ನೋಡೋಣ ಸರ್. ಈಗ ಕರ್ನಾಟಕದಲ್ಲಿ ಹೆಂಗಿದೆ ಅಂದರೆ 2 ಪಕ್ಷಗಳು ಏನು ಹೊರತಾಗಿಲ್ಲ, 2 ಪಕ್ಷಗಳ ನಾಯಕರಿಲ್ಲ.
ನೀವು ಎರಡು ಪಕ್ಷ ತಗೊಳ್ಳಿ, ಸಿದ್ದರಾಮಯ್ಯ ನಾಯಕರಿದ್ದಾರೆ ಅಂತ ಇಲ್ಲ, ಹೇಳಿದ್ರೆ ಇನ್ ಮುಂದೆ ಬರೋ ಚುನಾವಣೆಗೆ ಯಾವ ನಾಯಕರ ಬಗ್ಗೆ ಅಲ್ಲ ಸರ್, ಸರ್, ಹೆಂಗ್ ಗೊತ್ತಾ ಯಡಿಯೂರಪ್ಪನವ್ರಿಲ್ವಾ ನಿಮ್ಗೆ ಸಿದ್ದರಾಮಯ್ಯ ಸರ್, ಅವರೆಲ್ಲ ಈಗ ನಿಮ್ಗೆ next clarity ಇಲ್ಲ, ಯಾರ್ ನಾಯಕರು ನಾನು ಕರ್ನಾಟಕದಲ್ಲಿ ಅಂತ. ಹೇಳೋದಕ್ಕೆ ಬಿಡ್ತಾ ಇಲ್ಲ ಅವ್ರು. ಏನ್ ಗೊತ್ತಾ, ನಾನು ಹೇಳ್ತಾ ಇರೋದು ಬರೋ ಚುನಾವಣೆಗಳಲ್ಲಿ ಲೀಡರ್ಗಳು ಇರಲ್ಲ. ಈಗ ಕಾಂಗ್ರೆಸ್ ಅಲ್ಲಿ ಲೀಡರ್ಗಳು ಇರಲ್ಲ, ಇರೋರೆಲ್ಲ ಇವಾಗ ಅವ್ರಿಗೆ ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಅವ್ರು ಆಟೋಮೆಟಿಕ್ ಆಗಿ ಅವ್ರು ವೀಕ್ ಆಗ್ತಾರೆ. Retirement, okay. ಅಬ್ಸಲ್ಯೂಟ್, ಅದ್ರಲ್ಲಿ ಏನ್ ಎರಡು ಮಾತೇ ಇಲ್ಲ. ಇನ್ನೇನು ಬಿಜೆಪಿನಲ್ಲಂತೂ ಸರ್ವನಾಶ ಆಗೋಗ್ಬಿಟ್ಟಿದೆ. ಬಿಜೆಪಿಗಳು ಏನಾದ್ರು ಒಬ್ಬನ ನಾಯಕ ಇಲ್ಲ, ಬರೀ ಸುಮ್ಮನೆ ಅಲ್ಲ, ಕಾಟ ನಿಮ್ಗೆ bias set ಆಗಿದೆ ಅಂತ ಇಲ್ಲ. ಹೇಳ್ರಿ. ಬಿಜೆಪಿನಲ್ಲಿ ಜನರು ಬರ್ತಕ್ಕಂಥ ವಿರೋಧ ಚುನಾವಣೆಯಲ್ಲಿ ಪಕ್ಷದ ನಾಯಕ ಅಂತ ಏನ್ ಅನ್ನಿಸ್ಕೋತಾರಲ್ಲ, ದರಿದ್ರ ಸರ್ಕಾರ ಅವರು ಕಿತ್ತೋಗಿಬೇಕು, ರಾಜ್ಯದ ಬಗ್ಗೆ ಕಾಂಗ್ರೆಸ್ ಏನಾದ್ರು ಮನೆ ಮಾತಾಡಿದಾರ? ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ನಮ್ಮ 28 ಜನ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯವರೇ ಅತಿ ಹೆಚ್ಚು ಬಿಜೆಪಿನವರೇ ಇರೋದು ಎಂಪಿಗಳು. Okay. ಒಂದೇ ಒಂದು ತುಟಿ ಪಿಟಿ ಕಂದಿಲ್ಲ ಹೋಗ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಮ್ಮ ಕರ್ನಾಟಕ ಬರಬೇಕಾಗಿರೋ ಒಂದೇ ಒಂದು ಸವಲತ್ತು ತಂದಿರೋ ಯಾವ್ದಾದ್ರು ಒಂದೇ ಒಂದು ಉದಾಹರಣೆ ತೋರಿಸಿ, ಯಾವ್ದು ಬಂದಿಲ್ಲ ಅಂತ ಒಂದು ಪಟ್ಟಿ ಕೊಡಿ ನೋಡೋಣ. ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಅವರು ಅಲ್ಲಿ ಪಕ್ಕದ ರಾಜ್ಯಕ್ಕೆ 10,000 ಕೋಟಿ ಕೊಟ್ಬಿಟ್ಟು ಅಲ್ಲಿ ಅನುದಾನ ಕೊಟ್ಬಿಟ್ಟು ಅಲ್ಲಿ ಅಭಿವೃದ್ಧಿ ಮಾಡ್ತಾರೆ, ಕರ್ನಾಟಕಕ್ಕೆ 0. ಅಂದ್ರೆ ನೀವ್ ಹೇಳಿ ಎಲ್ಲಿದ್ದಾರೆ ನಾಯಕರು? ಯಾವ ಪಕ್ಷದ ನಾಯಕರಿಲ್ಲ. ಈಗ